ಲೋಕಸಭೆಗಾಗಿ ತೆರವಾದ ವಿಧಾನಸಭಾ ಕ್ಷೇತ್ರಗಳು ಮೂರಿದ್ದು ಮೂರಕ್ಕೂ ಬೈ ಎಲೆಕ್ಷನ್ ನಡೆಯೋದು ಬಾಕಿ ಇದ್ರೂ ಕೂಡ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಪ್ರತಿದಿನ ಒಂದಲ್ಲ ಒಂದು ಆಯಾಮದಲ್ಲಿ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಚನ್ನಪಟ್ಟಣದಿಂದ ಅಭ್ಯರ್ಥಿ ಯಾರು ಅನ್ನೋದ್ರಿಂದ ಪ್ರಾರಂಭವಾಗಿ ಡಿ.ಕೆ. ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ವೈಯಕ್ತಿಕ ಜಿದ್ದಾಜಿದ್ದಿಗೆ ಕಾರಣವಾಗ್ತಿದೆಯಾ? ಚನ್ನಪಟ್ಟಣದ ಬೈ ಎಲೆಕ್ಷನ್ ವೈಯಕ್ತಿಕ ಪ್ರತಿಷ್ಠೆಯ ಫೈಟ್ ಆಗಿ ಪರಿವರ್ತನೆ ಆಗಿದೆಯಾ ಅನ್ನೋ ಚರ್ಚೆಯವರೆಗೂ ಕೂಡ ಪ್ರತಿನಿತ್ಯ ಸುದ್ದಿಗೆ ಗ್ರಾಸವಾಗ್ತಾ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ವಿಚಾರ. ಚುನಾವಣೆ ಘೋಷಣೆಗೂ ಮುನ್ನವೇ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗೋದು ಈ ಕ್ಷೇತ್ರದಿಂದ ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾಕೆ ಹಾಗೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಅಲ್ಲದೆ ಹೋದ್ರೆ ಬೇರೆ ಯಾರ ಪಾಲಾಗಬಹುದು? ಮೈತ್ರಿ ಟಿಕೆಟ್ ಅನ್ನೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ, ಗಮನಿಸಿ. ಚನ್ನಪಟ್ಟಣ ಉಪಕದನದಲ್ಲಿ ಬಿಗ್ ಟ್ವಿಸ್ಟ್. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ. ಚನ್ನಪಟ್ಟಣ ಉಪಚುನಾವಣೆ ಮತ್ತೊಂದು ಮಹಾಸಮರಕ್ಕೆ ಸಾಕ್ಷಿಯಾಗುತ್ತಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜಿದ್ದಾಜಿದ್ದಿಗೆ ಬಿದ್ದಿದೆ. ಇಬ್ಬರು ಘಟಾನುಘಟಿಗಳಿಗೆ ರಾಜಕೀಯದಲ್ಲಿ ಚನ್ನಪಟ್ಟಣದ ಸೋಲು ಗೆಲುವು ನಿರ್ಣಾಯಕವಾಗಿದೆ. ಚುನಾವಣೆಗೆ ದಿನಾಂಕ ಘೋಷಿಸುವ ಮುನ್ನವೇ ಇಂದು ಚನ್ನಪಟ್ಟಣ ಕ್ಷೇತ್ರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದರು. ಈ ಮೂಲಕ ಡಿಸಿಎಂ ಡಿಕೆಶಿ ಮತ್ತು ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ಗೆ ಟಾಂಗ್ ನೀಡಿದರು. ಹೌದು, ಚನ್ನಪಟ್ಟಣವನ್ನ ಮತ್ತೆ ವಶಕ್ಕೆ ಪಡೆಯಲು ದಳಪತಿಗಳು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಈ ಮಧ್ಯೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಲಾಗಿದೆ. ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್.ಸಿ. ಜಯಮುತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಲಿ ಕೇಂದ್ರದ ಸಚಿವರಾಗಲಿ ಈ ಜವಾಬ್ದಾರಿಯನ್ನ ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರ್ ಅವರು ಹೊರತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವಿಲ್ಲಿ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು ಹಿಂದೆ ಯಾವ ರೀತಿ ಕುಮಾರಣ್ಣವ್ರನ್ನ ಗೆಲ್ಲಿಸಲಿಕ್ಕೆ ಸಹಕಾರ ಕೊಟ್ಟರೆ 2 ಬಾರಿ ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಎನ್ಡಿಎ ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾರೆ. ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ ದಳಪತಿ. ನಿಮ್ಮ ಋಣ ತೀರಿಸಿ ಹೋಗ್ತೀನಿ ಎಚ್.ಡಿ.ಕೆ. ಚನ್ನಪಟ್ಟಣದ ಅಖಾಡಕ್ಕಿಳಿದ ಮೊದಲ ದಿನವೇ ಕುಮಾರಸ್ವಾಮಿ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಈ ಚುನಾವಣೆಗೆ ಅಭ್ಯರ್ಥಿ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಬೇಡಿ, ದಯಮಾಡಿ ನಾನು ತೀರ್ಮಾನ ಮಾಡಿದವರಿಗೆ ಬೆಂಬಲ ಕೊಡಿ, ದೇವೇಗೌಡರು ಕೂಡ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತೀನಿ ಎಂದಿದ್ದಾರೆ. ನಿಮ್ಮ ಋಣ ತೀರಿಸದೆ ಮಣ್ಣಿಗೆ ಹೋಗಲ್ಲ, ಅಲ್ಲಿಯವರೆಗೂ ನನ್ನ ಜೀವ ಹೋಗಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ಬೇಕು, ನನಗೆ ನಿಮ್ಮ ಆಶೀರ್ವಾದ ಬೇಕು. ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಪುನಃ ಈ ಚುನಾವಣೆ ದೇವೇಗೌಡರು ನೆನ್ನೆ ಹೇಳ್ತಾ ಇದ್ರು, ನೋಡಪ್ಪ ನನಗೆ 21ನೇ ತಾರೀಕುವರೆಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ, ಮತ್ತೆ ನನ್ನ ಆರೋಗ್ಯ ಇಂಪ್ರೂವ್ ಆಯ್ತದೆ. ಚನ್ನಪಟ್ಟಣ ಹಳ್ಳಿಗೆ ನಾನು ಇಬ್ರು ನನ್ನ ಹೆಗಲಿಗೆ ಶಕ್ತಿ ತುಂಬಿಕೊಟ್ರೆ ನಾನೇ ಹಳ್ಳಿ ಮೇಲೆ ಬರ್ತೀನಿ ಅಂತ ನೆನ್ನೆನೂ ಹೇಳ್ತಾರೆ. 92ನೇ ವಯಸ್ಸು. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ನಿಮ್ಮ ಋಣ ತೀರಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮಾಡಿ, ನಂತರ ನಾನು ಮಣ್ಣಿಗೆ ಹೋಗೋಣ. ನಾನು ಸೈನಿಕನನ್ನ ಸೈಡ್ ಲೈನ್ ಮಾಡಿದ್ರ ಎಚ್.ಡಿ.ಕೆ. ಮುಂದಿನ ವಾರದಲ್ಲಿ ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ಅನೌನ್ಸ್ ಆಗಲಿದ್ದು, ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಎನ್ನಲಾಗಿದ್ದು, ಮಾಜಿ ಸಚಿವ ಎನ್ಡಿಎ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಿಪಿ ಯೋಗೇಶ್ವರ್ ನಿರಾಸೆ ಪಕ್ಕಾ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುಮಾರಸ್ವಾಮಿ ಹಾಗೆ ವಿಜಯ್ ಟಾಟಾ ಅವರ ನಡುವೆ ನಡೀತಾ ಇರುವ ಈ ಡೀಲು, ಬೆದರಿಕೆ ಇತ್ಯಾದಿ ಸಂಘರ್ಷ ಏನಿದೆ, ಈ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೇ ವಿಚಾರ ಪ್ರಸ್ತಾಪ ಆಗಿದ್ದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಹೀಗಾಗೇನೆ 50 ಕೋಟಿಗೆ ಡಿಮಾಂಡ್ ಮಾಡಿದ್ರು ಕುಮಾರಸ್ವಾಮಿ ಅನ್ನೋದು ವಿಜಯ್ ಟಾಟಾ ಅವರ ಆರೋಪ ಆಗಿತ್ತು. ಈ ಆರೋಪ ಪ್ರತ್ಯಾರೋಪಗಳಲ್ಲಿ ಎಷ್ಟು ಹುರುಳಿದೆ, ಎಷ್ಟು ನಿಜಾಂಶ, ಎಷ್ಟು ಸುಳ್ಳಿದೆ, ಇದೆಲ್ಲವನ್ನ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದರೆ ಬಹುತೇಕ ಫಿಕ್ಸ್ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಅನ್ನೋ ಅನುಮಾನ
ಅಂದಿನ ಆ ಆರೋಪಗಳ ಸರಣಿಯ ನಡುವೆ ಕೂಡ ಹೊರಹೊಮ್ಮಿತು. ನಿಖಿಲ್ ಕುಮಾರಸ್ವಾಮಿ ಅವರೇ ಯಾಕೆ ಚನ್ನಪಟ್ಟಣದಿಂದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರೇನೆ ಫೈನಲ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋಕೆ ಕುಮಾರಸ್ವಾಮಿ ಅವರು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾತಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕೆ ಇಳಿಸುವ ಮೂಲಕ ತಮ್ಮ 3 ಟಾರ್ಗೆಟ್ಗಳನ್ನು 3 ಹಕ್ಕಿಗಳನ್ನ ಒಂದೇ ಹೊಡೆತದಲ್ಲಿ ಹೊಡೆದು ಹಾಕೋಕೆ ತಂತ್ರವನ್ನ ರೂಪಿಸಿದ್ದಾರಂತೆ ಕುಮಾರಸ್ವಾಮಿ. ಒಂದು, ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದು. ದಶಕಗಳಿಂದ JDSನ ಪಾಲಾಗ್ತಲೇ ಬಂದಿದೆ ಚನ್ನಪಟ್ಟಣ ಕ್ಷೇತ್ರ. CP ಯೋಗೇಶ್ವರ್ ಅವರಿಗೆ ಕೊಟ್ಟರೆ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದ್ರೆ ಇದು ಕೇವಲ JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರೆ CP ಯೋಗೇಶ್ವರ್ ಕ್ಷೇತ್ರವನ್ನ ಕೈ ಬಿಟ್ಟಂತೆ ಆಗುವ ಸಾಧ್ಯತೆ, ಆತಂಕ ಕೂಡ ಇದ್ದೇ ಇದೆ. ಅದೇ ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಕೊಟ್ರೆ ಕ್ಷೇತ್ರ ತಮ್ಮಲ್ಲೇ ಉಳಿತು. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಗ JDS ನ ಪಾಲಿಗೆ ಉಳಿಯುತ್ತೆ ಕ್ಷೇತ್ರ ಅನ್ನೋದು ಈ ಲೆಕ್ಕಾಚಾರ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋ ಮಾತಿದೆ. ಇನ್ನು ಎರಡನೇ ಕಾರಣ, ತಮ್ಮ ಬದ್ಧ ವೈರಿ ಕುಮಾರಸ್ವಾಮಿ ಅವರ ರಾಜಕೀಯ ಬದ್ಧ ವೈರಿ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಲಿಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸೋದು ಸಹಾಯಕ ಆಗಬಹುದು ಅನ್ನೋ ಅಂದಾಜು. ಮೂರನೆಯದ್ದು, ಮತ್ತೊಬ್ಬ ಬದ್ಧ ವೈರಿ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಡಿಸೈಡ್ ಮಾಡಿ CP ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸ್ಲಿಕ್ಕೆ ಕುಮಾರಸ್ವಾಮಿ ಅವರೇ ಒಂದು ಹಂತಕ್ಕೆ ರೆಡಿ ಇದ್ರು, ಸಿದ್ಧರಾಗಿದ್ರು ಅನ್ನೋ ಮಾತಿದೆ. ಆದರೆ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ತಾ ಬಂದ್ರೆ CP ಯೋಗೇಶ್ವರ್ ಅವರು ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಕೂಡ ಅನೇಕ ಬಾರಿ ಸಂಘರ್ಷಗಳಾಗಿದೆ. ಹೀಗಾಗಿ ತಮ್ಮ ಮತ್ತೊಬ್ಬ ವೈರಿ CP ಯೋಗೇಶ್ವರ್ ಅವರನ್ನ ಕೂಡ ಈ ಕ್ಷೇತ್ರದಿಂದ ಹೊರಗಿಡಬಹುದು. ಹೀಗೆ ಒಟ್ಟು 3 ಟಾರ್ಗೆಟ್ಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸೋದ್ರಿಂದ ಸಾಕಾರ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಒಂದು ವೇಳೆ CP ಯೋಗೇಶ್ವರ್ ಅವರಿಗೆ ಸ್ಥಾನ ಬಿಟ್ಕೊಟ್ರೆ ಭವಿಷ್ಯದಲ್ಲಿ ಕ್ಷೇತ್ರವನ್ನ ಮರಳಿ ಪಡೆಯೋದು ಕಷ್ಟವಾಗಬಹುದು ಅನ್ನೋ ಅಂದಾಜನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ತಮ್ಮಲ್ಲೇ ಉಳಿಸ್ಕೊಳ್ಳಿಕ್ಕೆ ದಳಪತಿಗಳು ಪ್ಲಾನ್ ಮಾಡಿ ಮಂಡ್ಯ ಹಾಗೆ ರಾಮನಗರದಲ್ಲಿ ಸೋತ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವ ನಿರ್ಧಾರ. 2 ಬಾರಿ ಸೋಲಾಗಿರೋದು, 3ನೇ ಬಾರಿ ಅನುಕಂಪವಾಗಿ ಪರಿವರ್ತನೆಯಾಗಿ ಗೆಲುವಿನ ದಡವನ್ನು ತಲುಪಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದ್ದೇ ಇದೆ. ಎಲ್ಲ ಲೆಕ್ಕಾಚಾರಗಳ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಬಹುತೇಕ ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು CP ಯೋಗೇಶ್ವರ್ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಇರುವ ಈ ರಾಜಕೀಯ ವೈಷಮ್ಯ, ಜಿದ್ದಾಜಿದ್ದಿ ಎಂಥದ್ದು, ಕ್ವಿಕ್ಕಾಗಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಅವರು ರಾಜಕೀಯ ಬದ್ಧ ವೈರಿಗಳು. ಯೋಗೇಶ್ವರ್ ಅವರು ಸೋಲಿನಿಂದಾಗಿಯೇ ಅವರು ಅವರು ಈ ಕ್ಷೇತ್ರದಿಂದ ದೂರ ಉಳಿಲಿ ಅನ್ನೋ ಕಾರಣಕ್ಕೇನೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆಗಿಳಿದಿದ್ದು ಕೂಡ ಈಗ ಇತಿಹಾಸ. ಕುಮಾರಸ್ವಾಮಿ ಅವರು ಮಾತ್ರವಲ್ಲ, ಇನ್ಫ್ಯಾಕ್ಟ್ ದೊಡ್ಡ ಗೌಡರ ಕುಟುಂಬಕ್ಕೇನೆ ಒಂದು ರೀತಿಯಲ್ಲಿ ಅವರ ವಿರುದ್ಧವಾಗಿ ನಿಂತೇನೆ ರಾಜಕಾರಣ ಮಾಡಿದವರು CP ಯೋಗೇಶ್ವರ್ ಅವರಿಗೆ ಇದೀಗ ಮೈತ್ರಿ ಧರ್ಮ ಪಾಲನೆ ಅನ್ನೋ ಕಾರಣಕ್ಕೆ ಕ್ಷೇತ್ರವನ್ನ ಬಿಟ್ಕೊಟ್ರೆ ಮೈತ್ರಿ ಇರೋವರೆಗೂ ಕೂಡ ಎಲ್ಲಿವರೆಗೂ BJP ಜೊತೆಯಲ್ಲಿ ಮೈತ್ರಿ ಮುಂದುವರಿಸೋತೋ JDS ಅಲ್ಲಿವರೆಗೂ ಕ್ಷೇತ್ರವನ್ನ ವಾಪಸ್ ಪಡೆದುಕೊಳ್ಳೋದು ಕಷ್ಟವಾಗುತ್ತೆ ಅನ್ನೋ ಅಂದಾಜು